ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ನಾನು ಪದ್ಮಶ್ರೀ ಬೆಳ್ಳೂರು, ಗೀತಾಭ್ಯಾಸ ತರಗತಿ ಸಂಖ್ಯೆ 119ರ ಶಿಕ್ಷಕಿ. ಗೀತಾ ವಸುಧೈವ ಕುಟುಂಬಕಂ ಲೇಖನಮಾಲೆಯ ಇಂದಿನ ಸದ್ವಿಚಾರವು ಮಾವಿನ ತೋರಣ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ಹಿಂದೂ ಧರ್ಮದಲ್ಲಿ ಹೋಮ, ಹವನ, ಪೂಜೆಯ ಸಮಯದಲ್ಲಿ ಮನೆಗೆ ಮಾವಿನ ಎಲೆಗಳಿಂದ ತಯಾರಿಸಿದ ತೋರಣವನ್ನು ಕಟ್ಟುವುದು ಒಂದು ಸಂಪ್ರದಾಯ. ಇದು ಕಾರ್ಯಕ್ರಮದ ಮೆರುಗನ್ನು ಇಮ್ಮಡಿಗೊಳಿಸುತ್ತದೆ. ಮಾವಿನ ಎಲೆ ಶುಭದ ಸಂಕೇತ. ಶುಭ ಕಾರ್ಯಗಳಲ್ಲಿ ದೇವಾನುದೇವತೆಗಳನ್ನು ಸ್ವಾಗತಿಸುವುದಕ್ಕೋಸ್ಕರ ಮಾವಿನ ತೋರಣವನ್ನು ಕಟ್ಟಲಾಗುತ್ತದೆ. ಮಾವಿನ ತೋರಣವನ್ನು ಮನೆಯ ಬಾಗಿಲಿಗೆ ಹಾಕುವುದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಉಂಟಾಗಿ ಮನಸ್ಸು ಉಲ್ಲಸಿತವಾಗುತ್ತದೆ. ಮರಗಳ ಹಸಿರು ಎಲೆಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಮೂಲಕ ಅಂಗಾರಾಮ್ಲವನ್ನು ಹೀರಿಕೊಂಡು ಶುದ್ಧವಾದ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ಶುಭ ಸಮಾರಂಭಗಳಲ್ಲಿ ಅತಿ ಹೆಚ್ಚಿನ ಜನರು ಒಂದೆಡೆ ಸೇರಿದಾಗ ಜನದಟ್ಟಣೆಯಿಂದ ಆಮ್ಲಜನಕದ ಕೊರತೆ ಉಂಟಾಗಬಹುದೆಂಬ ಕಾರಣವು ಮಂಟಪದ ಸುತ್ತಮುತ್ತಲೂ ತೋರಣ ಕಟ್ಟುವುದು ಸಂಪ್ರದಾಯದಲ್ಲಿದೆ. ಉಳಿದೆಲ್ಲ ಎಲೆಗಳಿಗಿಂತ ಮಾವಿನ ಎಲೆಯು ಅತ್ಯಂತ ಹೆಚ್ಚು ಕಾಲ ಹಚ್ಚ ಹಸಿರಾಗಿರುತ್ತದೆ. ಮರದಿಂದ ಕಿತ್ತು ತಂದ ಬಹಳ ಕಾಲಗಳ ನಂತರವೂ ಆಮ್ಲಜನಕವನ್ನು ಉತ್ಪತ್ತಿ ಮಾಡುವ ಶಕ್ತಿಯನ್ನು ಹೊಂದಿರುತ್ತವೆ. ಇದರಿಂದಾಗಿ ಕಾರ್ಯಕ್ರಮದಲ್ಲಿ ಆಮ್ಲಜನಕದ ಕೊರತೆಯನ್ನು ನೀಗಿಸಲು ಸಹಾಯಕವಾಗುತ್ತದೆ. ಮಾವಿನ ತೋರಣವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಮನಸ್ಸಿಗೆ ಉಲ್ಲಾಸ ನೀಡುವುದಲ್ಲದೆ ಧನಾತ್ಮಕ ಯೋಚನಾ ಲಹರಿಯನ್ನು ಉತ್ತೇಜಿಸುತ್ತದೆ. ಕೆಟ್ಟ ದೃಷ್ಟಿಯಿಂದ ಮನೆಯನ್ನು, ಕುಟುಂಬವನ್ನು ರಕ್ಷಿಸುತ್ತದೆ. ಇದು ಒಟ್ಟು ಕುಟುಂಬದ ಸಂಕೇತವೂ ಆಗಿದೆ. ಆದ್ದರಿಂದಲೇ ಶುಭ ಕಾರ್ಯಗಳಲ್ಲಿ ಮಾವಿನ ಎಲೆಯ ತೋರಣಗಳಿಗೆ ತುಂಬ ಪ್ರಾಶಸ್ತ್ಯವಿದೆ. ಪ್ಲಾಸ್ಟಿಕ್ ಎಲೆ ಹೂವುಗಳಿಂದ ಶೃಂಗಾರ ಮಾಡುವವರು ಪ್ಲಾಸ್ಟಿಕ್ ಮಾವಿನ ಎಲೆಗಳಿಗೆ ಈ ಶಕ್ತಿ ಇಲ್ಲ ಎಂಬುದನ್ನು ಅರಿತು ವ್ಯವಹರಿಸಬೇಕು. ಇದು ಪ್ರಕೃತಿಯ ಸೌಂದರ್ಯದ ಪ್ರತಿಬಿಂಬ. ಬಹಳ ಕಾಲ ಹಚ್ಚ ಹಸಿರಾಗಿರುವ ಮಾವಿನ ಎಲೆಗಳು ಜೀವನದ ಸ್ಥಿರತೆಯನ್ನು ಸೂಚಿಸುತ್ತವೆ. ಮಾವಿನ ತೋರಣವು ದೇವರ ಮನೆಯನ್ನು ಅಲಂಕರಿಸಲು, ಶುಭ್ರವಾಗಿಡಲು, ಶುದ್ಧವಾಗಿಡಲು ಸಹಕರಿಸುತ್ತದೆ. ಯಾವ ಶುಭ ಕೆಲಸವಾಗಲಿ ಮಾವಿನ ಸೊಪ್ಪು ಬೇಕೇ ಬೇಕು. ಮದುವೆ, ನಾಮಕರಣ, ಉಪನಯನ ಇತ್ಯಾದಿ ಸಮಾರಂಭಗಳಲ್ಲೂ, ಎಲ್ಲ ಹಬ್ಬಗಳಲ್ಲೂ ಮತ್ತು ವಿಶೇಷ ಸಂತೋಷ ಸಮಾರಂಭಗಳಲ್ಲೂ ಮಾವಿನ ತೋರಣ ಇಲ್ಲದಿದ್ದರೆ ಶೋಭಿಸುವುದೇ ಇಲ್ಲ. ಮತ್ತು ಈ ಸಂಸ್ಕೃತಿ ಕಡ್ಡಾಯವಾಗಿ ಹಿಂದಿನಿಂದಲೂ ಬೆಳೆದು ಬಂದಿದೆ. ಹಬ್ಬ ಹರಿದಿನಗಳಲ್ಲಿ ಮಾವಿನ ತೋರಣ ಬಾಗಿಲಿಗೆ ಕಟ್ಟಿದರೆ ಪುನಃ ಬೇರೆ ಹಬ್ಬ ಬರುವವರೆಗೂ ಹಳೆ ತೋರಣ ಇದ್ದೇ ಇರಬೇಕು. ಇದು ಒಣಗಿ ಹೋಗಿದ್ದರೂ ತೆಗೆದುಹಾಕುವ ಹಾಗಿಲ್ಲ. ಇದರಲ್ಲಿ ಕ್ರಿಮಿನಾಶಕ ಗುಣ ಮತ್ತು ವಿಷಾಪಹರಣ ಗುಣ ಇವೆ ಎಂದು ಆಯುರ್ವೇದದಲ್ಲಿ ಹೇಳಲ್ಪಟ್ಟಿದೆ. ಅಕಸ್ಮಾತ್ ಕತ್ತಿ ಅಥವಾ ಚಾಕು, ಬ್ಲೇಡ್ ಮತ್ತು ಇತರ ಆಯುಧಗಳಿಂದ ಗಾಯ ಉಂಟಾಗಿ ರಕ್ತಸ್ರಾವವಾಗುತ್ತಿದ್ದರೆ ಅಥವಾ ಕಲ್ಲಿನ ಏಟಿನಿಂದ ಗಾಯವಾಗಿ ರಕ್ತ ಬರುತ್ತಿದ್ದರೆ ಕೂಡಲೇ ಒಣಗಿದ ಮಾವಿನ ಎಲೆಯನ್ನು ಸುಟ್ಟು ಇದರ ಬೂದಿಯನ್ನು ಗಾಯದ ಮೇಲೆ ಹಾಕಿ ಕೆಲವು ನಿಮಿಷಗಳವರೆಗೆ ಹಿಡಿದುಕೊಂಡಿದ್ದರೆ ಎಂಥ ರಕ್ತಸ್ರಾವವಾಗಲಿ ಕೂಡಲೇ ನಿಲ್ಲುತ್ತೆ. ಉರಿ, ನೋವು ಸ್ವಲ್ಪ ಕಾಲದಲ್ಲೇ ಕಮ್ಮಿಯಾಗುತ್ತದೆ. ಯಾವ ಕಾರಣದಿಂದಲೇ ಆಗಲಿ ಸೆಪ್ಟಿಕ್ ಆಗುವುದಿಲ್ಲ ಮತ್ತು ಪುನಃ ಇದರ ಭಸ್ಮದ ಲೇಪ ಬೇಕಾಗಿಲ್ಲ. ಮೊದಲನೇ ಸಾರಿ ಹಾಕಿದ್ದು ಗಾಯಕ್ಕೆ ಅಂಟಿಕೊಳ್ಳುತ್ತೆ. ನಂತರ ಒಂದು ಬಟ್ಟೆ ಕಟ್ಟಿದರೆ ಸಾಕು. 3-4 ದಿನಗಳಲ್ಲಿ ಪೂರ್ಣ ವಾಸಿಯಾಗುತ್ತೆ. ಇದರ ಮೇಲೆ ನೀರು ಬಿದ್ದರೂ ಏನೂ ಆಗುವುದಿಲ್ಲ. ಆದ್ದರಿಂದ ತುರ್ತು ಸಮಯದಲ್ಲಿ ಉಪಯೋಗಿಸಲೆಂದೇ ನಮ್ಮ ಹಿರಿಯರು ಒಣಗಿದ ಮಾವಿನ ತೋರಣವನ್ನು ಕಿತ್ತು ಹಾಕುತ್ತಿರಲಿಲ್ಲ. ಆಯುರ್ವೇದದಲ್ಲಿ ಚರಕ, ಶುಶ್ರುತ ಇವರು ಶಸ್ತ್ರಚಿಕಿತ್ಸೆ ಮಾಡುವಾಗ ಈಗಿನ ಕಾಲದಲ್ಲಿರುವ ಆಪರೇಷನ್ ಥಿಯೇಟರ್ನಂತೆ ಶಸ್ತ್ರಚಿಕಿತ್ಸಾಗಾರಗಳಲ್ಲಿ ಮಾಡುತ್ತಿರಲಿಲ್ಲ. ಶಸ್ತ್ರಚಿಕಿತ್ಸೆ ಮಾಡುವ ಸ್ಥಳದಲ್ಲಿ ಒಂದು ಚಪ್ಪರ ಹಾಕಿ ಸುತ್ತಲೂ ಮಾವಿನ ಸೊಪ್ಪಿನ ಮತ್ತು ಬೇವಿನ ಸೊಪ್ಪಿನ ತೋರಣಗಳನ್ನು ಕಟ್ಟುತ್ತಿದ್ದರು ಮತ್ತು ಚಪ್ಪರದ 4 ಮೂಲೆಗಳಲ್ಲೂ ಗುಗ್ಗುಳದ ಹೊಗೆ ಹಾಕುತ್ತಿದ್ದರು. ನಂತರ ಈ ಚಪ್ಪರದ ಕೆಳಗೆ ಶಸ್ತ್ರಚಿಕಿತ್ಸೆ ಮಾಡುತ್ತಿದ್ದರು. ಇದರಿಂದ ರೋಗಿಗೆ ಯಾವ ಸಾಂಕ್ರಾಮಿಕದ ಭಯವೂ ಇರುತ್ತಿರಲಿಲ್ಲ. ಚಪ್ಪರದ ಒಳಗೆ ಇರುವ ವಾಯುವು ಮಾವಿನ ಮತ್ತು ಬೇವಿನ ಸೊಪ್ಪುಗಳಿಂದಲೂ ಮತ್ತು ಗುಗ್ಗುಳದ ಧೂಮದಿಂದಲೂ ಕಲುಷಿತವಾಗದೆ ಶುದ್ಧವಾಗಿರುತ್ತಿತ್ತು. ಗಾಳಿಯಲ್ಲಿರುವ ಎಲ್ಲ ವಿಷಕ್ರಿಮಿಗಳು ನಾಶವಾಗುತ್ತಿದ್ದುವು. ಆದ್ದರಿಂದಲೇ ಶವದಹನದ ಸಂದರ್ಭದಲ್ಲಿ ಒಂದು ತುಂಡಾದರೂ ಹಸಿ ಮಾವಿನ ಕಟ್ಟಿಗೆಯನ್ನು ಉಪಯೋಗಿಸುವುದನ್ನು ನಾವು ಕಾಣುತ್ತೇವೆ. ನಮ್ಮ ಪೂರ್ವಜರು ವಾತಾವರಣದ ಶುದ್ಧತೆಗಾಗಿ, ಪರಿಸರ ಸಂರಕ್ಷಣೆಗಾಗಿ ಬಹಳಷ್ಟು ಕಾಳಜಿ ವಹಿಸುತ್ತಿದ್ದರು ಎಂದು ಇದರಿಂದ ವ್ಯಕ್ತವಾಗುತ್ತದೆ.
ಮುಂದಾದರೂ ಮಾವಿನ ತೋರಣದ ಮಹತ್ವವನ್ನು ಅರಿತುಕೊಂಡು ಹಬ್ಬ ಹರಿದಿನಗಳನ್ನು ತೋರಣ ಕಟ್ಟಿಯೇ ಆಚರಿಸೋಣ. ಹರಿ ಓಂ.